ನಾನು ಉಳಿಯೋ ಪರಿಸ್ಥಿತಿಯಲ್ಲೇ ಇರಲಿಲ್ಲ. ನಮಸ್ತೆ, ನನ್ನ ಹೆಸರು ಪ್ರದೀಪ್ ಅಂತ. ನಾವು ನೇಮತಿಯವರು. ಫಸ್ಟ್ ಸ್ಟಾರ್ಟಿಂಗು ಹೊಟ್ಟೆ ಪೇನ್ ಬಂತು. ಪೇನ್ ಬಂದ ಮೇಲೆ ಗೊತ್ತಾಗ್ಲಿಲ್ಲ, ಅಲ್ಲೇ ಲೋಕಲ್ ತೋರಿಸಿದ್ವಿ. ಆಮೇಲೆ ಅಲ್ಲಿಂದ ನಂಜಪ್ಪ ಲೈಫ್ ಕೇರ್ ಚೆನ್ನಾಗಿದೆ ಅಂತಂದು ಹೇಳಿ ಇಲ್ಲಿಗೆ ರೆಫರ್ ಮಾಡಿದ್ರು. ಡಾಕ್ಟರ್ ನಮ್ರತಾ ಮೇಡಮ್ ಅವ್ರನ್ನ ಬಂದು ನಾವು ಭೇಟಿ ಮಾಡಿ ಅವ್ರ ಸಲಹೆ ಅಂತ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ವಿ. ನಾನು ಉಳಿಯೋ ಪರಿಸ್ಥಿತಿಯಲ್ಲೇ ಇರ್ಲಿಲ್ಲ. ಆಮೇಲೆ ಮೇಡಮ್ ಆಗ್ಲಿ, ಹಾಸ್ಪಿಟ್ಲಿಗೆ ಕೂಡ ಎಲ್ಲ ಪ್ರತಿಯೊಬ್ರು ಕೂಡ ಎಲ್ಲರೂ ತುಂಬಾ ಕೇರ್ ಮಾಡಿ ನಮ್ಮನ್ನ ಈ ಮಟ್ಟಕ್ಕೆ ಬದುಕಿಸಿ ಇವತ್ತು ನಾನು ಉಳಿಯಕ್ಕೆ ಕಾರಣ ಈ ಹಾಸ್ಪಿಟಲ್ಲು, ಈ ಡಾಕ್ಟ್ರು ಎಲ್ಲರೂ ಚೆನ್ನಾಗಿ ಇದು ಮಾಡಿದ್ರು. ನಾನು ಡಾಕ್ಟರ್ ನಮ್ರತಾ ಉಡುಪ, ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್, ನಂಜಪ್ಪ ಲೈಫ್ ಕೇರ್ ಹಾಸ್ಟೆಲ್, ಶಿವಮೊಗ್ಗ. ಈ ಪೇಷಂಟ್ 30 ವರ್ಷದ ಮೇಲ್ ಪೇಷಂಟ್. ಇವರು ಒಂದು ಮಧ್ಯಾಹ್ನ ಓಪಿಡಿಗೆ ತಮ್ಮ ಹೊಟ್ಟೆ ಹಿಡ್ಕೊಂಡು ಬಂದ್ರು. ಆಮೇಲೆ ಒಂದು ಅಲ್ಟ್ರಾಸೌಂಡ್ ಅಬ್ಡೋಮೆನ್ ಪೆಲ್ವಿಸ್ ರಿಪೋರ್ಟ್ ಹಿಡ್ಕೊಂಡು ಬಂದ್ರು. ಅದರಲ್ಲಿ ಸ್ಪ್ಲೀನಿಕ್ ಇನ್ಫಾರ್ಕ್ಷನ್ ಅಂತ ಬರೆದಿತ್ತು. ಅಂದ್ರೆ ಸ್ಪ್ಲೀನ್ ಅಲ್ಲೆಲ್ಲ ಕ್ಲಾಟ್ಸ್ ಆಗಿ ಒಂದು ಭಾಗದ ಸ್ಪ್ಲೀನ್ ಸತ್ತು ಹೋಗಿದೆ ಅಂತ ಅದರ ಅರ್ಥ. ಸೊ ಇದು ಯಾಕಾಗಿದೆ ಅಂತ ಪತ್ತೆ ಹಚ್ಚಕ್ ಹೋದಾಗ ಬೋನ್ ಮ್ಯಾರೋ ಆಸ್ಪಿರೇಷನ್, ಬಯೋಪ್ಸಿ ಮತ್ತೆ ಕೆಲವು ಮಾಲಿಕ್ಯುಲರ್ ಮಾರ್ಕರ್ಸ್ ಬೇಕಾಗತ್ತೆ. ಅದಕ್ಕೆ ಅದೆಲ್ಲವನ್ನು ಇಮಿಡಿಯೇಟ್ ಆಗಿ ಮಾಡಿದ್ವಿ. ಅವರಿಗೆ APML ಅಥವಾ ಅಕ್ಯೂಟ್ ಪ್ರೋಮೈಲೋಸೈಟಿಕ್ ಲುಕೇಮಿಯಾ ಅಂತ ಕರಿತೀವಿ, ಇದಿತ್ತು ಅಂತ ಪತ್ತೆ ಆಯ್ತು. ಇದು ಬ್ಲೀಡಿಂಗ್ ಅನ್ನು ಉಂಟು ಮಾಡುವ ಕಾಯಿಲೆ. ಒಂದೊಂದ್ಸಲ ಕ್ಲಾತ್ ಕೂಡ ಆಗುತ್ತೆ, ಸೈಮಲ್ಟೇನಿಯಸ್ ಆಗಿ ಬ್ಲೀಡ್ ಕೂಡ ಆಗ್ತಿರುತ್ತೆ. ಇದು ಲೈಫ್ ಥ್ರೆಟ್ನಿಂಗ್ ಕೂಡ ಆಗುತ್ತೆ. ಸೊ ನಾವು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಈಸಿ ಜರ್ನಿ ಆಗಿರೋದಿಲ್ಲ, ದೇರ್ ವಿಲ್ ಬಿ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್. ಏನ್ ಕಾಂಪ್ಲಿಕೇಶನ್ ಆಗುತ್ತೆ ಅಂತ ಹೇಳಿದ್ರೆ ಕಣಗಳು ಸಡನ್ ಆಗಿ ಇನ್ಕ್ರೀಸ್ ಆಗುವಂತದ್ದು, ಇದನ್ನ ಡಿಫರೆನ್ಸಿಯೇಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಉಸಿರಾಟಕ್ಕೆ ತೊಂದರೆ ಆಗುವಂತದ್ದು. ಅದಲ್ಲದೆ ಸೈಮಲ್ಟೇನಿಯಸ್ ಆಗಿ ಬ್ಲೀಡಿಂಗು ಕ್ಲಾಟಿಂಗ್ ಆಗುವಂತಹ ಕಾಯಿಲೆ DIC ಅಥವಾ ಡಿಸೆಮಿನೇಟೆಡ್ ಇಂಟ್ರಾವಾಸ್ಕ್ಯುಲರ್ ಕೋಯಾಗುಲೇಷನ್ ಅಂತ ಹೇಳ್ತೀವಿ. ಇದು ಕೂಡ ಎರಡೂ ಕಾಂಪ್ಲಿಕೇಶನ್ಸ್ ಅವರಲ್ಲಿ ಆಗಿತ್ತು. ಎಷ್ಟೋ ಬಾರಿ ನಮಗೆ ಬ್ಲಡ್ ಕಾಂಪೋನೆಂಟ್ಸ್ ಎಲ್ಲ ಅವರಿಗೆ ಟ್ರಾನ್ಸ್ಫ್ಯೂಸ್ ಮಾಡಬೇಕಾಯ್ತು. PCV ಟ್ರಾನ್ಸ್ಫ್ಯೂಷನ್ ಮಾಡಿದೀವಿ, RDP ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಮಾಡಿದೀವಿ, ಕ್ರಯೋಪ್ರೆಸಿಪಿಟೇಟ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡಿದೀವಿ. ಮಧ್ಯದಲ್ಲಿ ಒಂದ್ ಸ್ವಲ್ಪ ದಿವಸ ಅವ್ರ ICU ಕೂಡ ಇದ್ರು. ಅದಾದ್ಮೇಲಿಂದ ಅವ್ರು ಅದರಿಂದ ಹೊರಗಡೆ ಬಂದ್ರು. ಆಮೇಲೆ ಒಂದೂವರೆ ತಿಂಗಳ ಇಂಡಕ್ಷನ್ ಟ್ರೀಟ್ಮೆಂಟ್ ನಂತರ ಬೋನ್ ಮ್ಯಾರೋ ಮಾಡುವಾಗ ಕ್ಯಾನ್ಸರ್ ಕಾಯಿಲೆ ಡಿಟೆಕ್ಟ್ ಆಗ್ತಿಲ್ಲ ಅನ್ನೋದು ಬಂತು ರಿಪೋರ್ಟ್ ಅಲ್ಲಿ. ಅದಾದ್ಮೇಲಿಂದ ನಾವು ಕನ್ಸಾಲಿಡೇಷನ್ ಕೊಟ್ವಿ. ನೆಕ್ಸ್ಟ್ 6 months MRE ಟೆಸ್ಟ್ ಅನ್ನ ಕಳಿಸಿದ್ವಿ. ಇದನ್ನ ಮಿನಿಮಲ್ ರೆಸಿಡ್ಯೂಯಲ್ ಡಿಸೀಸ್ ಅಂತ ಹೇಳ್ತೀವಿ. ಇದು ಕೂಡ ಇಲ್ಲ, ನೆಗೆಟಿವ್ ಅಂತ ಬಂತು. ಇದಾದ್ಮೇಲೆ ಈಗ ಬರೀ ಮಾತ್ರೆ ಟ್ರೀಟ್ಮೆಂಟ್ ಮೇಲಿದ್ದಾರೆ, ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಈಗ ಆಲ್ಮೋಸ್ಟ್ ಮುಗ್ಸಕ್ ಬಂದಿದ್ದಾರೆ ಆ ಟ್ರೀಟ್ಮೆಂಟ್ ಅನ್ನ. 2-3 ಬಾರಿ ಕಾಯಿಲೆ ಇಲ್ಲ ಅನ್ನೋದು ಡಾಕ್ಯುಮೆಂಟ್ ಆಗಿದೆ.